ಹೋರ್ಮುಜ್ ಜಲಸಂಧಿ ಬಂದಾಯಿತು, ಜಗತ್ತಿನಲ್ಲಿ ತಲ್ಲಣ ಶುರುವಾಯಿತು. ತಲ್ಲಣ ಏನು ಬರ್ತಾ ಇಲ್ಲ ನಮ್ಮ ದೇಶಗಳಿಗೆ ಅಂತ. ಪ್ರತಿ ದೇಶದ ಒಂದು ಸಂಕಟ ಅದು. 60 ದೇಶಗಳಿಗೆ ಸಮಸ್ಯೆ ಆಗ್ತಾ ಇದೆ. ಇದು ನೇರವಾಗಿ ಸಮಸ್ಯೆ. 60 ದೇಶಗಳಿಗೆ ಪ್ರಾಬ್ಲಮ್ ಆಗ್ತಾ ಇರೋದು ಇದು. ಅಲ್ಲಿಂದ ಏನೂ ಬರ್ತಾ ಇಲ್ಲ, ಹಾಲಿನ ಉತ್ಪನ್ನಗಳು ಬರ್ತಾ ಇಲ್ಲ, ಹಾಲು ಕೂಡ ಬರ್ತಾ ಇಲ್ಲ ಅಲ್ಲಿಂದ. ಬರೀ ಪೆಟ್ರೋಲ್ ಅಲ್ಲ, ಹಾಲಿನ ಉತ್ಪನ್ನಗಳಿಗೂ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ರಫ್ತಿಗೂ ಅಷ್ಟೇ, ಆಮದಿಗೂ ಅಷ್ಟೇ. ಆ ಮಟ್ಟದ ತಲ್ಲಣ ಸೃಷ್ಟಿ ಮಾಡಿದೆ ಇದು. ಜಗತ್ತಿನ ಅರ್ಥವ್ಯವಸ್ಥೆ ಅಲ್ಲೋಲ ಕಲ್ಲೋಲವಾಗಲಿಕ್ಕೆ ಶುರುವಾಗಿದೆ. 35 ದಿನ ಅಂದರೆ ಕಡಿಮೆ ಅವಧಿ ಅಲ್ಲ ಅದು. ಒಂದು ತಿಂಗಳ ಮೇಲೆ 5 ದಿನ ಸರ್ವೈವ್ ಆಗೋದಿದೆಯಲ್ಲ, ಅದು ಹುಡುಗಾಟದ ಕೆಲಸ ಅಲ್ಲ, ಅದು ಕೂಡ ತೈಲ ಇಲ್ಲದೆ. ಹೋರ್ಮುಜ್ ಜಲಸಂಧಿಯನ್ನು ಏನು ಮಾಡೋಣ ಅಂಥೇಳಿ ಇವತ್ತು ಒಂದು ಮಹತ್ವದ ಸಭೆಯನ್ನು ಕರೆದಿದ್ರು. 60 ದೇಶಗಳ ಸಭೆ ಇದು. ಈ ಜಲಸಂಧಿಯನ್ನು ಹೇಗಾದರೂ ಮಾಡಿ ಓಪನ್ ಮಾಡಬೇಕು ನಾವು, ಅದ್ರ ಬಗ್ಗೆ ಬನ್ನಿ ಮಾತಾಡೋಣ. ನನ್ನೊಬ್ಬನ ಕಷ್ಟ ಅಲ್ಲ ಇದು, ಎಲ್ಲರ ಕಷ್ಟ ಇದೆ. ಸೊ ಎಲ್ಲರೂ ಬಂದು ಒಂದು ಪರಿಹಾರ ಕಂಡು ಹಿಡಿಯೋಣ ಬನ್ನಿ ಅಂತ ವರ್ಚುವಲ್ ಮೀಟಿಂಗ್ನಲ್ಲಿ ಮೂಲಕವಾಗಿ ಭಾರತ ಕೂಡ ಭಾಗಿಯಾಗಿತ್ತು. ಇದರಲ್ಲಿ ಭಾರತದ ಪರವಾಗಿ ವಿಕ್ರಮ್ ಮಿಸ್ರಿ ಸಭೆಯಲ್ಲಿ ಭಾಗಿಯಾಗಿದ್ದರು. ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಹೋರ್ಮುಜಲ್ಲಿ ನೂರಾರು ಹಡಗುಗಳು ಸಿಕ್ಕಾಕೊಂಡಿವೆ. ಒಂದು ಅಂದಾಜು ಪ್ರಕಾರ 2,000 ಹಡಗು, 2,000 ಹಡಗಿದೆ. ಭಾರತಕ್ಕೆ ಸಂಬಂಧಪಟ್ಟಂಥ 138 ಹಡಗಿದೆ. ಬೆರಳೆಣಿಕೆ ಹಡಗುಗಳು ಅಲ್ಲಿಂದ ಬಂದಿರಬಹುದು, ಉಳಿದವು ಅಲ್ಲೇ ಇವೆ. ಭಾರತಕ್ಕೂ ದೊಡ್ಡ ಮಟ್ಟದಲ್ಲಿ ಬರಬೇಕಾಗತ್ತೆ. ಇಲ್ಲದೇ ಇದ್ದರೆ ಇವತ್ತು ಆಟೋ ಗ್ಯಾಸ್ಗಳಿಗೆ ಅಥವಾ ಕಮರ್ಷಿಯಲ್ ಗ್ಯಾಸ್ಗಳಿಗೆ ಇಷ್ಟೊಂದು ಕಷ್ಟ ನಮ್ಮಲ್ಲಿ ಇರ್ತಾ ಇರಲಿಲ್ಲ. ಹಡಗು ಬಂದಿದ್ದೇ ನಿಜವಾಗಿದ್ದಿದ್ರೆ, ಎಲ್ಲ ಹಡಗು ನಮ್ಮಲ್ಲಿ ಬಂದಿದ್ದೇ ನಿಜವಾಗಿದ್ದಿದ್ರೆ, ಯಾವುದೇ ಆಟೋ ಗ್ಯಾಸ್ಗಳ ಬಂಕ್ಗಳ ಮುಂದೆ ಆಟೋ ಚಾಲಕರ ಕಿತ್ತಾಟ, ಅವ್ರದ್ದೊಂದು ಕಿಲೋಮೀಟರ್ ಗಟ್ಟಲೆ ಕ್ಯೂ, ಸಾವಿರಾರು ಆಟೋಗಳು ನಿಂತಿವೆ ರೀ ಒಂದೊಂದು ಗ್ಯಾಸ್ ಬಂಕ್ನ ಮುಂದೆ. ಫೋನ್ ಮಾಡ್ತಾರೆ, ಇಲ್ಲಿಲ್ಲಪ್ಪ ಖಾಲಿಯಾಗಿದೆ ಅಂತಾರೆ. ಇನ್ನೆಲ್ಲಿದೆಯಂತ ಅಂತ ಕೇಳ್ಕೊಳ್ತಾರೆ. ಅಲ್ಲೆಲ್ಲೋ ಇದೆಯಂತೆ ಬಾ ಅಂದರೆ ಅಲ್ಲೆಲ್ಲ ಆಟೋಗಳು ಅಲ್ಲಿಗೆ ಹೋಗ್ತವೆ. ಅಲ್ಲಿ ಅಕ್ಕಪಕ್ಕದ ಮನೆಗಳು, ರಸ್ತೆಗಳು, ಎಲ್ಲ ಕಡೆ ಆಟೋಗಳ ಕ್ಯೂನೇ ಇದೆ. ಏನಕ್ಕಿದೆ ಈ ಕ್ಯೂ? ಎಲ್ಲ ಹಡಗುಗಳು ಭಾರತಕ್ಕೆ ಬಂದಿದ್ದೇ ನಿಜವಾಗಿದ್ದಿದ್ರೆ ಹಡಗುಗಳ ಕ್ಯೂ ನಿಲ್ಲೋ ಪರಿಸ್ಥಿತಿ ಇರ್ತಾ ಇರಲಿಲ್ಲ. ಹೋಟೆಲಲ್ಲಿ ತಿಂಡಿಗಳಿಗೆ ಬೆಲೆ ಜಾಸ್ತಿ ಮಾಡೋ ಪರಿಸ್ಥಿತಿ ಇರ್ತಾ ಇರಲಿಲ್ಲ. ಸೌದೆಯಿಂದ ಅಡುಗೆ ಮಾಡುವ ಮತ್ತು ಪಂಪ್ ಸ್ಟವ್ ಯುಗ, ಸೌದೆ ಅಡುಗೆ ಯುಗಕ್ಕೆ ಭಾರತ ಮರಳ್ತಾ ಇದೆಯಲ್ಲ ಈಗ, ಅದು ಬರ್ತಿರಲಿಲ್ಲ. ಪಂಪ್ ಸ್ಟವ್ ಆಗಲೇ ಬರ್ತಿದೆ. ಕೆರೋಸಿನ್ ಪೆಟ್ರೋಲ್ ಬಂಕ್ಗಳಲ್ಲಿ ಕೊಡಬೇಕು ಅಂತ ಮಾತಾಡ್ತಾ ಇದ್ದಾರೆ, ಸೀಮೆ ಎಣ್ಣೆಯನ್ನು. ಸೊ ಭಾರತಕ್ಕೂ ದೊಡ್ಡ ಸಮಸ್ಯೆನೇ ಇದು, ದೊಡ್ಡ ಸಮಸ್ಯೆ ಇದು. ಬೆರಳೆಣಿಕೆ ಹಡಗುಗಳು ಅಲ್ಲಿಂದ ಬಂದಿವೆ ಅಷ್ಟೇ. 138, 140 ಭಾರತದ ಹಡಗುಗಳು ಅಲ್ಲೇ ಸ್ಟಕ್ ಆಗಿವೆ. ಸರಕುಗಳು ನಿಂತಿವೆಯಲ್ಲ. ಸೊ ಜಗತ್ತಿನ ರಾಷ್ಟ್ರಗಳೇನಾಯಿತು, ಕಂಗಾಲಾಯಿತು. 60 ದೇಶಗಳ ಸಭೆಯ ಹೈಲೈಟ್ಸ್ ಏನಪ್ಪ, ಏನೇನು ಮಾತಾಡ್ಕೊಂಡವರು ಅಂತ ನಾವು ಚಿಕ್ಕದಾಗಿ ನೋಡ್ತಾ ಬರೋಣ. ಇಲ್ಲಿ ಇರಾನ್ ಹೋರ್ಮುಜ್ ನಿರ್ಬಂಧಿಸುವ ಪ್ರಯತ್ನ ನಿಲ್ಲಿಸಬೇಕು. ಮೊದಲು ಇರಾನ್ ಹೋರ್ಮುಜ್ ಮೇಲೆ ಕಂಟ್ರೋಲ್ ತೊಗೊಂಡಿದೆಯಲ್ಲ, ಇದನ್ನು ನಾವು ಸ್ಟಾಪ್ ಮಾಡಬೇಕು. ಇರಾನ್ಗೆ ಒತ್ತಡ ಹೇರಬೇಕು ನಾವು, ಈ ಹೋರ್ಮುಜನ್ನು ಮುಕ್ತ ಮಾಡಿಬಿಡಿ ನೀವು ಅಂಥೇಳಿ 40 ರಾಷ್ಟ್ರಗಳು ಸೈನ್ ಮಾಡಿವೆ. ಹಡಗುಗಳ ಸುರಕ್ಷಿತ ಸಂಚಾರಕ್ಕೆ ಸೂಕ್ತ ಭದ್ರತೆಗೆ ಪ್ರತಿಜ್ಞೆ ಮಾಡಿಕೊಂಡಿವೆ. ಮಿಲಿಟರಿ ಕಾರ್ಯಾಚರಣೆ ಬದಲಿಗೆ ಇಂಥ ಟೈಮಲ್ಲಿ ಇರಾನ್ನ ಮೇಲೆ ನಾವು ಹೋಗಿ ನಾನು ಯಾವುದೋ ನೌಕಾ ಸೇನೆ ಕಳಿಸ್ಬಿಡ್ತೀನಿ, ದೊಡ್ಡ ಸಮರ ನೌಕೆ ಕಳಿಸ್ಬಿಡ್ತೀನಿ, ಅಲ್ಲಿಂದ ದಾಳಿ ಮಾಡಿಸ್ಬಿಡ್ತೀನಿ ಇರಾನ್ನ ಮೇಲೆ, ಅದಲ್ಲ. ಮಾತುಕತೆ ಮೂಲಕ, ಡಿಪ್ಲೊಮೆಸಿ, ರಾಜತಾಂತ್ರಿಕತೆ, ಆ ರೀತಿಯ ನಾವು ಮಾರ್ಗವನ್ನು ಹುಡುಕೋಣ. ಪಾಶ್ಚಿಮಾತ್ಯ ದೇಶ ಹೊರತುಪಡಿಸಿ ಪ್ರತ್ಯೇಕ ಒಕ್ಕೂಟ ರಚನೆ ಮಾಡೋಣ. ಪಾಶ್ಚಿಮಾತ್ಯ ದೇಶದ ಸವಾಸವೇ ಬೇಡ ನಮಗೆ, ಅವ್ರದ್ದು ಬೇಡ. ಅವ್ರದ್ದು ಕಿತ್ತಾಟ ನಡೀತಾ ಇದೆಯಲ್ಲ, ಅದು ಬಿಟ್ಟು ಬೇರೊಂದು ಒಕ್ಕೂಟವನ್ನು ನಾವು ರಚನೆ ಮಾಡ್ಕೊಳ್ಳೋಣ. ಸಮುದ್ರದ ಕಾನೂನು ಇದೆಯಲ್ಲ, ಅದಕ್ಕೆ ಅನುಗುಣವಾಗಿ ಜಲಸಂಧಿಯನ್ನು ತೆರೆಯಬೇಕು. ಹಡಗುಗಳ ಸುರಕ್ಷಿತ ಸುಂಕರಹಿತ ಸಂಚಾರ ಮತ್ತೆ ಶುರುವಾಗಬೇಕು. ಹೋರ್ಮುಜ್ ತೆರೆಯುವಂತೆ ಒತ್ತಾಯ ಜೋರಾಗ್ತಾ ಇದೆ. ಹೋರ್ಮುಜ್ ಜಲಸಂಧಿ ತೆರೆಯುವಂತೆ ಭಾರತ ಒತ್ತಾಯ ಮಾಡಿದೆ. ಹೋರ್ಮುಜಲ್ಲಿ ನಾವಿಕರನ್ನು ಕಳೆದುಕೊಂಡಂತಹ ಏಕೈಕ ರಾಷ್ಟ್ರ ಭಾರತ. UK ಕರೆದಂಥ ಬಹುಪಕ್ಷೀಯ ಸಭೆಯಲ್ಲಿ ಇದನ್ನು ತಿಳಿಸಿದೆ ಭಾರತದ ಇಂಧನ ಭದ್ರತೆಯ ಮೇಲೆ ಯುದ್ಧ ಪರಿಣಾಮ ಬೀರಿದೆ. ಫ್ಯೂಯಲ್ ಸೆಕ್ಯೂರಿಟಿ ದೊಡ್ಡ ಮಟ್ಟದ ಸಮಸ್ಯೆ ಆಗಿಬಿಟ್ಟಿದೆ ನಮಗೆ. ಕೊಲ್ಲಿಯಲ್ಲಿ ವ್ಯಾಪಾರಿ ಹಡಗುಗಳ ಮೇಲೆ ದಾಳಿ ಆಗಿಬಿಟ್ಟಿದೆ. ಈ ವೇಳೆ ಭಾರತದ ನಾವಿಕರೇ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ. ಇಂಧನ ವ್ಯವಸ್ಥೆ ಮೇಲೂ ಹೆಚ್ಚು ಪರಿಣಾಮ ಬೀರ್ತಾ ಇದೆ ಇದು. ವಿಶೇಷವಾಗಿ ಸಮುದ್ರ ಸುರಕ್ಷತೆ ವ್ಯವಸ್ಥೆಗೂ ಕೂಡ ಪರಿಣಾಮ ಬೀರಿದೆ. ಈ ಬಿಕ್ಕಟ್ಟಿಂದ ಹೊರಬರಬೇಕು ಅಂದರೆ ಈ ಬಿಕ್ಕಟ್ಟು ಶಮನ ಆಗಬೇಕು. ಇದುವರೆಗೂ ಭಾರತದ 3 ನಾವಿಕರು ಸಾವನ್ನಪ್ಪಿದ್ದಾರೆ, 2 ಗಾಯ ಆಗಿದೆ. ಬಹುಪಕ್ಷೀಯ ಸಭೆಯಲ್ಲಿ ಭಾರತ ಇದನ್ನು ಮನವರಿಕೆ ಮಾಡಿಕೊಡ್ತಾ ಇದೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಹೇಳಿರೋದು, ಇಲ್ಲೇನಾಗುತ್ತಿದ್ದು, ಇವರು ಮಾತಾಡಿರೋದೆಲ್ಲ ಓಕೆ, ಸಮಸ್ಯೆ ಏನಿಲ್ಲ. 40 ದೇಶಗಳು ಸೈನ್ ಹಾಕಿವೆ, ಹೋರ್ಮುಜ್ ಮುಕ್ತ ಮಾಡಿಬಿಡಬೇಕು ಅಂಥೇಳಿ. ಇವರು ಪಾಶ್ಚಿಮಾತ್ಯ ರಾಷ್ಟ್ರಗಳು ಬಿಟ್ಟು ಕೂಡ ಒಕ್ಕೂಟ ಮಾಡ್ಕೊಳ್ಬೇಕು ಅಂತ ಏನೇ ಬಂದರೂ ಕೂಡ ಇರಾನ್ ಒಂದು ಚೋಕ್ ಪಾಯಿಂಟ್ ಆಗಿ ಇದನ್ನು ಇಟ್ಕೊಂಡಿದೆ. ಇಡೀ ವಿಶ್ವದ ಚೋಕ್ ಪಾಯಿಂಟ್ ಅದು. ಅಲ್ಲಿಂದ 20% ತೈಲ ಓಡಾಟ ನಡೆಯುತ್ತೆ, ಬೇರೆ ವ್ಯಾಪಾರಗಳು ನಡೀತವೆ. ಇನ್ನೊಂದು ಕಡೆ ಸ್ಟ್ರೈಟ್ ಆಫ್ ಅಲ್ ಮಂಡೇಬ್, ಅಲ್ಲೊಂದು 12% ಅಲ್ಲಿಂದ ನಡೆಯುತ್ತೆ ಇಡೀ ತೈಲದ ವ್ಯಾಪಾರ. ಇನ್ ಟೋಟಲ್ 32% ಆಯಿಲ್ ಸಪ್ಲೈನ ಮೇಲೆ ಇರಾನ್ನ ಹಿಡಿತಾ ಇದೆ. ಸೊ ಈ ಆಯಿಲ್ ಸಪ್ಲೈ ಎಲ್ಲ ದೇಶಗಳಿಗೂ ಯಾವಾಗ ಸ್ಟಾಪ್ ಆಗಲಿಕ್ಕೆ ಶುರುವಾಗುತ್ತೋ, ಈಗ 35ನೇ ದಿನಕ್ಕೆ ಇವರು ಸಭೆ ಸೇರಿಕೊಂಡಿದ್ದಾರೆ ನೋಡಿ. 30 ದಿನ ವೆಯ್ಟ್ ಮಾಡಿದ್ರು.
ಹೊರ್ಮುಜ್ ನಾಶ ಆಗಿಬಿಡುತ್ತಾ, ಇರಾನ್ ನಾಶ ಆಗಿಬಿಡುತ್ತಾ, ಆಮೇಲೆ ಅಮೆರಿಕ ಎಲ್ರಿಗೂ ಮುಕ್ತ ಮಾಡಿಬಿಡುತ್ತಾ, ಇಸ್ರೇಲ್ನವ್ರು ಎಲ್ರಿಗೂ ಮುಕ್ತ ಮಾಡಿಬಿಡ್ತಾರ ಇದನ್ನು, ಇಲ್ಲಿ ವ್ಯಾಪಾರ ಎಂದಿನಂತೆ ಸಾಗುತ್ತಾ? ವೆಯ್ಟ್ ಮಾಡಿದ್ರು. ಅಮೆರಿಕದ ಆಟ ನೋಡೋಣ, ಇಸ್ರೇಲ್ ಆಟ ನೋಡೋಣ, ಇರಾನ್ ಏನು ಮಾಡ್ತಾರೆ ಚೆಕ್ ಮಾಡೋಣ, ಎಲ್ಲರೂ ಕೂಡ ಇದ್ದರು. ಹೌದು, ಎಸ್. ಈಗೇನಾಗಿದೆ, ಆ ಬಿಸಿ ತಾಗ್ತಾ ಇದೆ, ಅನೇಕ ದೇಶಗಳಿಗೆ ಉಸಿರು ಕಟ್ತಾ ಇದೆ. ಇದೀಗ ಇಂಧನ ಬರದೆ ಉಸಿರು ಕಟ್ತಾ ಇದೆ. ಅಡುಗೆ ಆಗಲ್ಲ, ಗಾಡಿ ಓಡಾಡಲ್ಲ, ರಫ್ತು ಇಲ್ಲ, ಆಮದು ಇಲ್ಲ, ಕೃಷಿ ಬೆಳೆಗಳಿಗೆ ಬೆಲೆ ಸಿಗಲ್ಲ, ಮಾರುಕಟ್ಟೆಗೆ ರೀಚ್ ಮಾಡೋಕ್ಕಾಗಲ್ಲ, ತೈಲ ಕೊರತೆ, ಅನಿಲ ಕೊರತೆ ಇದೆಲ್ಲ ಬರ್ತಾ ಇದೆಯಲ್ಲ. ಸೊ ತಾನು ಬೆಳೆದಂಥ ಬೆಳೆಗಳು ಬೇರೆ ದೇಶಕ್ಕೆ ಹೋಗ್ತಾ ಇಲ್ಲ, ಅಲ್ಲಿಂದ ರಫ್ತು ಆಗಲ್ಲ, ಬೇರೆ ದೇಶದಿಂದ ಏನೋ ಬರಬೇಕು ನನಗೆ, ಅದು ಬರಲ್ಲ ಅಂತ ಹೇಳಿದ್ರೆ ಅಲ್ಲೋಲ ಕಲ್ಲೋಲ ಕೊರತೆ. ನಾವು ಯಾವತ್ತಿಗೆ ಈ ಜಾಗತಿಕ ವ್ಯಾಪಾರವನ್ನು ನಾವೆಲ್ಲರೂ ಒಳಗಡೆ ಬಿಟ್ಕೊಂಡಿದ್ದೀವೋ, ಒಂದು ದೇಶ ಇನ್ನೊಂದು ದೇಶದ ಮೇಲೆ ಅವಲಂಬನೆ ಆಗೋ ಸ್ಥಿತಿ ಬಂದುಬಿಟ್ಟಿದೆ. ಅವಲಂಬಿತ, ಎಲ್ಲ ದೇಶಗಳು ಅವಲಂಬಿತವೆ ಇವತ್ತಿಗೆ ಒಂದಲ್ಲ ಒಂದು ವಿಚಾರದಲ್ಲಿ. ಸೊ ಹಾಗಿದ್ದಾಗ ಈಗ ಇದನ್ನು ತೆರೀರಿ ಅಂತೇಳಿ ಇವರು ಸೈನ್ ಹಾಕ್ಕೊಂಡು ಕೂತಿದ್ದಾರೆ. ಸೈನ್ ನೀವು ಯಾರ ಕೈಲಿ ಹಾಕಿಸ್ಬೇಕು? ಯಾರ ಕೈಲಿ ನೀವು ಇದಕ್ಕೆ ಶಾಂತಿಯನ್ನು ಸಾರಬೇಕಿಲ್ಲಿ? ಕದನ ವಿರಾಮ ಯಾರ ಕೈಲಿ ಬರೆಸ್ಬೇಕು? ನೀವು ಟ್ರಂಪ್ ಹೇಳ್ತೀರಾ ಇದನ್ನು? ಈ ಲೆಟರ್ ಟ್ರಂಪ್ಗೆ ಪೋಸ್ಟ್ ಮಾಡ್ತೀರಾ, ಇಲ್ಲಿ ನಾವೆಲ್ಲ ಸೈನ್ ಹಾಕ್ಬಿಟ್ಟಿದ್ದೀವಿ ಅಂಥೇಳಿ? ಕೇರ್ ಮಾಡ್ತಾರೆ ಅಂತ ಅನಿಸುತ್ತಾ ನಿಮಗೆ? ಟ್ರಂಪ್, ನೆತನ್ಯಾಹು, ಈ ಕಡೆ ಮಶ್ತಾಬಾ, IRGC, ನೀವೇ ಮಾತಾಡ್ಕೊಂಡು ಬಿಟ್ರೆ ಈ ಹೋರ್ಮುಜ್ ಹಾಗಾದರೆ ಯಾರಿಗೆ ಸೇರಿದ್ದೀವಾಗಿದು? ಎಲ್ರಿಗೂ ಮುಕ್ತಾನೇ ಇತ್ತದು, ಎಲ್ಲರೂ ಆರಾಮಾಗಿ ಓಡಾಡ್ತಾ ಇದ್ದರು. ಅವರು ಟ್ಯಾಕ್ಸ್ ಹಾಕೋಕ್ಕೆ ಶುರು ಮಾಡಿದ್ದಾರೆ. ಇನ್ಮೇಲೆ ಯಾರಿಗೂ ಫ್ರೀ ಮೀಲ್ಸ್ ಸ್ಕೀಮ್ ಇಲ್ಲ ನಮ್ಮಲ್ಲಿ ಅಂತ ಹೇಳಿದ್ದಾರೆ ಅವರು. ಬಿಟ್ಟಿ ಊಟ ಇನ್ಮೇಲೆ ಹೊರ್ಮುಜಿಂದ ಯಾರಿಗೂ ಸಿಗಲ್ಲ ಅಂತ ಟ್ಯಾಕ್ಸ್ ಹಾಕ್ತೀವಿ ನಾವು ಅಂದಿದ್ದಾರೆ. ಅವ್ರಿಗೆ ಆ ದೇಶ ನಾಶ ಆಗಿದೆ, ಅವರು ಆ ಟ್ಯಾಕ್ಸ್ ವಸೂಲಿ ಮಾಡಬೇಕು. ಜಾಗತಿಕವಾಗಿ ಈ ದೇಶಗಳಿದೀಗ ಅಮೆರಿಕದ ಮೇಲೆ ಒತ್ತಡ ಹೇರ್ತವ. ಇದಕ್ಕೆ ಎಷ್ಟು ಮಟ್ಟಿಗೆ ಮಹತ್ವ ಇದೆ, ವೆಯ್ಟ್ ಮಾಡಬೇಕಾಗತ್ತೆ.